ಕಮ್ ಸತ್ಯ. ಸೌಪರ್ಣಿಕಾ, ಬಾ ಸತ್ಯ. ಹಾಯ್. ಹಾಯ್ ಆಂಟಿ. ಹಾಯ್ ಪುಷ್ಪಕ್. ಹಾಯ್ ಪುಷ್ಪಕ್. ಹಾಯ್. ಹಾಯ್ ಆಂಟಿ. ಇದೇನಿದು, ನಾನ್ ನಿಮ್ ಮನೆಗ್ ಬರ್ತೀನಿ ಅಂತ ಗೊತ್ತಿದ್ರು ನೀನ್ ಆಫೀಸ್ಗೆ ಹೊರಟಿದ್ಯಾ? ಸಾರಿ ಆಂಟಿ, ನೀವು ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ. ವಾಟ್? ಗೊತ್ತಿಲ್ವಾ? ಇದೇನಿದು ಸೌಪರ್ಣಿಕಾ, ನಾನ್ ಬರೋದು ಪುಷ್ಪಕ್ ಹೇಳಿರ್ಲಿಲ್ವಾ ನೀನು? ಹಾಗೆಲ್ಲ ಏನೂ ಇಲ್ಲ ಸತ್ಯ. ಇವನು ನೈಟು ಸ್ವಲ್ಪ ಲೇಟಾಗಿ ಮನೆಗೆ ಬಂದ. ಮಾಮ್, ನೀವ್ ಹೇಳ್ತಿದ್ರು ಪರವಾಗಿಲ್ಲ, ಆದ್ರೆ ನರ್ತನ ನೆನ್ನೆ ಎಲ್ಲ ನೀನ್ ನನ್ ಜೊತೆನೇ ಇದೆಯಲ್ವಾ, ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ಅದು ನೆನೆ ಟೆನ್ಷನ್ ಅಲ್ಲಿ ನನ್ ವಿಷಯ ಹೇಳದ್ ಮರ್ತ್ಬಿಟ್ಟೆ. ಇನ್ಫ್ಯಾಕ್ಟ್ ಮಾಮ್ ಬೆಳಿಗ್ಗೆ ಕಾಲ್ ಮಾಡಿ ನಾನು ಏರ್ಪೋರ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ದಂಗ್ ನೆನ್ಪಾಯ್ತು. ಅವಾಗ ನೀನ್ ಎದ್ದಿರಲ್ಲ, ಸುಮ್ನೆ ಕಾಲ್ ಮಾಡಿ ಡಿಸ್ಟರ್ಬ್ ಯಾಕೆ ಮಾಡ್ಬೇಕು ಅಂತ ಸುಮ್ನಾದೆ. ಅದು ಅಲ್ದೆ ನಾವಿಬ್ರು ಸಡನ್ ಆಗಿ ಬಂದ್ರೆ ನಿಂಗೆ ಸರ್ಪ್ರೈಸ್ ಕೂಡ ಕೊಡ್ಬೋದಲ್ವಾ, ಅದಕ್ಕೆ ಹಾಗೆ ಬಂದ್ಬಿಟ್ವಿ. ಹೌದಾ? ಏಯ್, ಏನೋ ಹೌದಾ ಅಂತ ಕೇಳ್ತಾ ಇದೀಯಾ? ಇರೋದನ್ನ ಹೇಳ್ತಾ ಇದ್ದಾಳೆ. ಎನಿವೇಸ್, ಪುಷ್ಪಕ್ಗೆ ನಾನು ಈ ಮನೆಗೆ ಬಂದಿರೋದು ಸರ್ಪ್ರೈಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪುಷ್ಪಕ್ ಬದಲಾವಣೆ ನೋಡಿ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಈ ಬದಲಾವಣೆ ಅಲ್ಲ, ಲಾಸ್ಟ್ ಟೈಮು ನರ್ತನ ನಿನ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಬಗ್ಗೆ ವ್ಯಕ್ತಪಡಿಸಿದ್ರು. ಅದನ್ ಕೇಳಿ ನಾನ್ ನಿನ್ ಹತ್ರ ಬಂದು ನೀವಿಬ್ರು ಒಂದಾಗ್ಬೇಕು ಆದಷ್ಟು ಬೇಗ ಅಂತ ಕೇಳ್ಕೊಂಡಿದ್ದೆ. ಆದ್ರೆ ನೀನ್ ಅದನ್ನ ಅರ್ಥ ಮಾಡ್ಕೊಂಡು ಇಷ್ಟು ಬೇಗ ಬದಲಾಗ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸರಿ ಆಂಟಿ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಆಫೀಸ್ ನಿಂದೇ ತಾನೆ, ಯಾವಾಗ ಬೇಕಾದ್ರೂ ಹೋಗ್ಬೋದಲ್ಲ. ಇಲ್ಲ ಆಂಟಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ಪುಷ್ಪಕ್, See you, Dad. ಪುಷ್ಪಕ್ ನನ್ ಮಾತ್. ಪುಷ್ಪಕ್, ಸೌಪರ್ಣಿಕಾ, ಮದ್ವೆ ಬಗ್ಗೆ ಮಾತಾಡೋಣ ಬಾ ಊರಿಗೆ ಅಂತ ಹೇಳಿದೆ. ಪುಷ್ಪಕ್ ಕೂಡ ಮದ್ವೆಗೆ ಒಪ್ಕೊಂಡಿದ್ದಾನೆ, ಆದಷ್ಟು ಬೇಗ ಮದ್ವೆ ಮಾಡೋಣ ಅಂತಾನೂ ಹೇಳಿದೆ. ಆದ್ರೆ ಪುಷ್ಪಕ್ಕನ್ ನೋಡಿದ್ರೆ ಅವನ್ಗೆ ಈ ಮದ್ವೆನಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಅವನ ಮುಖದಲ್ಲಿ ಯಾವುದೇ ಹ್ಯಾಪಿನೆಸ್ ಕೂಡ ಇಲ್ಲ. ನರ್ತನ ಇದ್ರ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ಲು. ಸತ್ಯವತಿ, ಅದೇ ಖುಷಿಯಾಗಿರ್ತಾನೆ. ಆಲ್ರೆಡಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದ, ಅದೇ ಹುಡುಗಿ ಜೊತೆ ಇನ್ನೊಬ್ಬ ಹುಡುಗನಿಗೆ ಮದುವೆ ಮಾಡ್ತಿದ್ದಾರೆ. ಹೀಗಿರುವಾಗ ಎಲ್ಲ ವಿಷಯನೂ ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಿ ವಿಲ್ ಬಿ ನಾರ್ಮಲ್. ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಏನು ರಿಯಾಕ್ಟ್ ಮಾಡದೇ ಇದ್ದಿದ್ದೆ ದೊಡ್ಡ ವಿಷಯ ಅವನು. ಹಾಗಾದ್ರೆ ಪುಷ್ಪಕ್ಕು ಮನಸ್ಫೂರ್ತಿಯಾಗಿ ಈ ಮದ್ವೆಗೆ ಓಕೆ ಅಂತ ಹೇಳಿಲ್ವಾ? ಸತ್ಯವತಿ, ಅವನು ಮನ್ಸಾರೆ ಒಪ್ಕೊಂಡಿದ್ದಾನೆ. ನೀನು ಇವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡ. ನರ್ತನ, ಹಾ ಆಂಟಿ. ನೀನು ಮಮ್ಮಿನ ಕರ್ಕೊಂಡು ಮೇಲ್ ರೂಮ್ಗೆ ಹೋಗು. ಸತ್ಯವತಿ, ನೀನು ಫ್ರೆಶ್ ಅಪ್ ಆಗು, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬನ್ನಿ ಮಾಮ್. ಅಲ್ಲ ರೀ, ಅವ್ರಷ್ಟು ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದಾರೆ, ನೀವು ಹೋಗಿ ಹೋಗಿ ಹಳೆದನ್ನೆಲ್ಲ ಮಾತಾಡ್ತಿದ್ದೀರಲ್ಲ. ಸೌಪರ್ಣಿಕಾ, ನಾನಿರೋ ವಿಷಯನ ಹೇಳಿದ್ದೀನಿ, ನೀನು ಅಷ್ಟೇ. ಇಲ್ದೇ ಇರೋ ವಿಷಯನ ಹೇಳಿ ಪುಷ್ಪಕ್ನ ಕಾರ್ನರ್ ಮಾಡಬೇಡ. ಆ ಮೈನಾ ಧ್ರುವ ಹೇಗಾದ್ರೂ ಹೋಗ್ಲಿ ಅಂತ ನಿಮ್ ಮಗ ಅವ್ರ ವಿಚಾರದಲ್ಲಿ ತಲೆ ಹಾಕ್ಲಿಲ್ಲ ಅಂದಿದ್ರೆ ನಾನ್ ಯಾಕ್ರೆ ಹೀಗೆಲ್ಲ ಮಾತಾಡ್ತೀನಿ? ಅವರಿಬ್ರು ಚಿಕ್ಕ ಹುಡುಗರು ಕಣೆ, ಈಗಷ್ಟೇ ಲೈಫಲ್ಲಿ ಕಾಲಿಡ್ತಿದ್ದಾರೆ. ಅವ್ರ ಬಗ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡಿ, ಇನ್ಮೇಲಾದ್ರೂ ನಿಮ್ ಮಗಂಗೆ ನನ್ ಮಾತಿನ ಪ್ರಕಾರ ನಡ್ಕೊಳ್ಳೋದಕ್ ಹೇಳಿ. ಮತ್ತೆ ಏನಾದ್ರೂ ಅವ್ರಿಗೋಸ್ಕರ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಹೋದ್ರೆ ನಾನ್ ಸುಮ್ನೆ ಇರಲ್ಲ. ಧ್ರುವ, ದೀಪಕ್, ನೀವೇನಿಲ್ಲಿ? ನಾನು ಟ್ರಾನ್ಸ್ಫರ್ ಆಗಿ ಬಂದೆ. ಹೌದಾ? ಯಾವಾಗ? ಹೋದ ವಾರನೇ ಟ್ರಾನ್ಸ್ಫರ್ ಆಗಿ ಬಂದೆ. ಹಾಗೆ ಇಲ್ಲೊಂದು ಮನೆ ಬಾಡಿಗೆಗೆ ನೋಡಿದ್ದೀನಿ. ಅಡ್ವಾನ್ಸು ಕೊಟ್ಟಾಯ್ತು. ಇನ್ನೇನು ಮನೆಗೆ ದಿನಸಿ ತರೋದಕ್ಕಂತ ಹೋಗಿದ್ದೆ.
ಹಾಗೆ ಸುತ್ತಮುತ್ತ ಏನಿದೆ ಅಂತ ನೋಡೋದಕ್ಕೆ ಬಂದೆ. ನೋಡಿದ್ರೆ ನೀವು ಸಿಕ್ಬಿಟ್ಟಿದ್ದೀರಾ?